ಮುದ್ದು ಮಕ್ಕಳ ಪಾಲಿನ ಭಗವಂತ, ಬೇಡಿದವರಿಗೆ ಬೇಡಿದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ, ಭಕ್ತವೃಂದದವರ ಪಾಲಿನ ಒಡೆಯ. ಎಷ್ಟು ಹೇಳಿದ್ರು ಸಾಲಲ್ಲ. ಅಂಥ ಮಹಿಮೆಯನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಂಥ ಲೀಲೆಗಳನ್ನು ಮಾಡಿಕೊಂಡು ಬರ್ತಾ ಇರುವಂಥ ಮತ್ತು ಶ್ರೀಮಠದಲ್ಲಿರುವಂಥ ಮಕ್ಕಳನ್ನು, ಶಿಕ್ಷಣ ಸಂಸ್ಥೆಯನ್ನು ಜಗಜಾಹೀರ ಮಾಡಿಕೊಂಡು ಹೋಗುವಂಥ ಒಂದು ಶಕ್ತಿ, ಗುರುವಿನ ಒಂದು ಕೃಪೆಯನ್ನು ಪಡ್ಕೊಂಡು, ಗುರುವಿನ ಕೃಪೆಯಿಂದ ಶ್ರೀಮಠವನ್ನು ಉನ್ನತ ಒಂದು ಮಟ್ಟದಲ್ಲಿ ಶಿಕ್ಷಣ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಮಠದ ಒಂದು ಶ್ರೇಯಸ್ಸಾಗಿರ್ಬೋದು, ಎಲ್ಲವನ್ನು ಭಕ್ತವೃಂದದವರನ್ನು ನಮ್ಮ ಒಂದು ಮಾತಿನ ಧಾಟಿಯಲ್ಲಿ ಪ್ರೀತಿಯಿಂದ ಕಟ್ಟಿ ಹಾಕಿಕೊಂಡು ಮಠವನ್ನು, ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜಾ. ಅಷ್ಟೇ ಅಲ್ರಿ, ಇನ್ನೊಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾವ ವ್ಯಕ್ತಿ ತಾವೇನು ಕೆಲಸ ಮಾಡ್ತಾರಲ್ರಿ, ಅದಕ್ಕೆ ಒಂದು ಗರಿ ಅನ್ನೋದಿದ್ದೇ ಇರ್ತೈತಿ. ಅಂದರೆ ಗರಿ ಅನ್ನೋದಿದ್ದೇ ಇರ್ತೈತಿ, ಶ್ರಮಕ್ಕೆ ಪ್ರತಿಫಲ ಅನ್ನೋದು ಇರ್ತೈತಿ. ಇದು 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತೇಳಿ. ಅಂತ ಒಂದು ಕಾಯಕ ಯೋಗಿ